ಒಂದು ಕಡೆ ದರ್ಶನ್ಗೆ ಮತ್ತೆ ಜೈಲಿಗತ್ತಿ ಆದರೆ ಮತ್ತೊಂದು ಕಡೆ ದರ್ಶನ್ ಅವರನ್ನು ಇವತ್ತು ಭೇಟಿ ಮಾಡಲಿಕ್ಕೆ ವಿಜಯಲಕ್ಷ್ಮಿ ಅವರು 4ನೇ ಬಾರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ವಿಸಿಟ್ ಮಾಡಿದರು. ಈ ಸಂದರ್ಭದಲ್ಲಿ ಅವರೊಟ್ಟಿಗೆ ನಟ ಧನ್ವೀರ್ ಇವರು ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಜೊತೆಗೆ ಆಪ್ತ ಹೇಮಂತ್ ಕೂಡ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ. ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅವರನ್ನು ನೋಡ್ತಾ ಇದ್ದಂತೆ ಧನ್ವೀರ್ ಹಾಗೂ ಹೇಮಂತ್ ಭಾವುಕರಾದ್ರಂತೆ. ದರ್ಶನ್ ಸ್ಥಿತಿ ನೋಡಿ ಕಣ್ಣೀರು ಹಾಕಿದ್ರಂತೆ. ಸುಮಾರು 20 ನಿಮಿಷಕ್ಕಿಂತ ಹೆಚ್ಚು ಕಾಲ ಮಾತನಾಡಿದ್ದಾರೆ ಅವರ ಪತ್ನಿ ಹಾಗೂ ಸ್ನೇಹಿತರು. ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಯ ಬಗ್ಗೆಯೇ ದರ್ಶನ್ ಹೆಚ್ಚಾಗಿ ಪ್ರಸ್ತಾಪಿಸ್ತಾ ಇದ್ರಂತೆ. ಇನ್ನು ಪತ್ನಿ ವಿಜಯಲಕ್ಷ್ಮಿ ತಂದಿದ್ದಂತಹ 2 ಬ್ಯಾಗುಗಳನ್ನು ತೆಗೆದುಕೊಂಡು ಮತ್ತೆ ದರ್ಶನ್ ತಮ್ಮ ಬ್ಯಾರಕ್ಕಿಗೆ ಪ್ರತಿದಿನದ ರೀತಿಯಲ್ಲಿಯೇ ವಾಪಸ್ಸಾಗಿದ್ದಾರೆ. ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯವನ್ನು ಪಡೆದು ಅದಾದಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು. ಅದಾದಮೇಲೆ ಇದು 4ನೇ ಬಾರಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನು ಭೇಟಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆಯಲ್ಲ, ಹಾಗಾಗಿ ಯಾವಾಗ ಬೇಲ್ಗಾಗಿ ಅರ್ಜಿ ಸಲ್ಲಿಸ್ತೀರಿ, ಏನೆಲ್ಲ ಆಗ್ತಾ ಇದೆ, ಸಹಜವಾಗಿಯೇ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ಇವತ್ತು ದರ್ಶನ್ ಅವರನ್ನು ನೋಡಲಿಕ್ಕೆ ಅವರ ತಾಯಿ ಮೀನಾ ಅವರು ಬರಬೇಕಿತ್ತು. ಕಳೆದ ಬಾರಿಯೇ ದರ್ಶನ್ ವಿಜಯಲಕ್ಷ್ಮಿ ಮತ್ತು ದಿನಕರ್ ಬಳಿ ಹೇಳಿ ಕಳಿಸಿದರು, ಅಮ್ಮನನ್ನು ನೋಡಬೇಕು ಅನ್ನಿಸ್ತಾ ಇದೆ, ಮಾತಾಡಬೇಕು ಅನ್ನಿಸ್ತಾ ಇದೆ, ಒಮ್ಮೆ ಗಟ್ಟಿಯಾಗಿ ಅಪ್ಕೊಬೇಕು ಅನ್ನಿಸ್ತಾ ಇದೆ ಅನ್ನುವಂತಹ ಮಾತುಗಳನ್ನೆಲ್ಲ ಪ್ರಸ್ತಾಪಿಸಿದ್ರಂತೆ. ಹಾಗಾಗಿ ಈ ಬಾರಿ ಬರಬೇಕಾದ್ರೆ ಕರ್ಕೊಂಡ್ಬರ್ತೀನಿ ಅಂಥೇಳಿ ವಿಜಯಲಕ್ಷ್ಮಿ ಅವರು ಕೂಡ ಹೇಳಿದರು. ಈ ಬಾರಿ ಕೂಡ ಬಂದಿಲ್ಲ, ಬಹುತೇಕ ಈ ವಾರದಲ್ಲಿ ಬರಬಹುದು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ.